ಎಲ್ಲ ನನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ಮಲ್ನಾಡ್ ಅಡ್ಡಗೆ ಸುಸ್ವಾಗತ. ಈ ಮಲ್ನಾಡ್ ಹುಡುಗನಿಂದ ನಮಸ್ಕಾರ. ಮತ್ತೆ ಮಲ್ನಾಡ್ ಹೆಂಗಿತ್ತು ಅಡ್ಡಾಗೆ ಮಲ್ನಾಡ್ ಅಡ್ಮಿನ್ಗೆ ಸ್ವಾಗತ. ಆ, ಮತ್ತೆ ಹೆಂಗಿತ್ತು ಮ್ಯಾಚು? ಚೆನ್ನೈಗೆ 2ನೇ ಸೋಲು. ಒಂದು ಒಳ್ಳೆ ಒಳ್ಳೆ ಸೂಚನೆ. ಪಂಜಾಬ್ ಕಡೆ ಹೇಳ್ಬೇಕಂದ್ರೆ ಗುಡ್ ಬ್ಯಾಟಿಂಗ್ ಇತ್ತು. ಚೆನ್ನೈಗೆ ಎಡ್ವರ್ಟ್ ಏನ್ ಗೊತ್ತಾ? ಅವ್ರ ಬೌಲಿಂಗ್ ಲೈನ್ ಅಪ್. ಮ್ಯಾಟ್ ಹೆನ್ರಿ ನ್ಯೂಜಿಲೆಂಡ್ ಟಾಪ್ ಬೌಲರು. ಆದ್ರೆ ಇಲ್ಲಿ ಯಾಕೋ ಸೆಟ್ ಆಗ್ತಿಲ್ಲ. ನೀವು ಚೆನ್ನೈ ಅವರು ಜಾಸ್ತಿ ತಲೆ ಕಟ್ಸ್ಕೊಂಡ್ಬಿಡಿ. ಬೇನ್ಸನ್ ನಮ್ ಶ್ರೇಯಸ್ ಗೋಪಾಲ್ ಇದಾರೆ, ಅವ್ರನ್ನ ಆಡ್ಸಿ ನೀವು. ಚೆನ್ನೈ ಮ್ಯಾಚ್ ಎಲ್ಲಿ ಹೋಯ್ತು ಅಂದ್ರೆ ನೋಡಿ, ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ವೀಕ್ ಆಯ್ತು ಅಲ್ಲಿ. ಮತ್ ಇನ್ನೊಂದ್ ತಪ್ಪು ಮಾಡಿದ್ರೆ ಪ್ರಶಾಂತ್ ವೀರ್ 14 ಕೋಟಿ ಕೊಟ್ಟು ತಗೊಂಡಿದ್ದೀರಾ. 4 ಬಾಲ್ ಆಡಿಸಿ ಇನ್ನು ಬೌಲಿಂಗ್ 1 ಓವರ್ ಕೊಡ್ಲಿಲ್ಲ ಪ್ರಶಾಂತ್ ವೀರಿಗೆ. ಏನಕ್ಕೆ? CSK ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಇಂಪ್ರೂವ್ಮೆಂಟ್ ಆಯ್ತು ಚೆನ್ನಾಗೇನೆ. ಬ್ರೇವಿಸ್ ಬಂದ್ರೆ ಬ್ಯಾಟಿಂಗ್ ಇನ್ ಪ್ರಾಬ್ಲಮ್ ಇಲ್ಲ, ಬೌಲಿಂಗ್ ಯಾವನ್ ಬಂದ್ರು ಅದು ಸರಿ ಹೋಗಲ್ಲ ಅಲ್ಲಿ. ಶ್ರೇಯಸ್ ಅವರ್ ಔಟ್ ಆಗ್ತಾನೆ. ಆ ಟೈಮ್ ಅಲ್ಲಿ ಎರಡು ಟೀಮ್ಗೂ 50-50 ಚಾನ್ಸ್ ಇತ್ತು. CSKಗೆ ಎಲ್ಲಾ ಗೆಲ್ಲೋ ಚಾನ್ಸ್ ತುಂಬಾ ಇತ್ತು. ಅವ್ರ ಅದನ್ನ 50 ಅನ್ನಕ್ ಬೌಲರ್ಸ್ ಕ್ಯಾರಿ ಮಾಡ್ಲೇ ಇಲ್ಲ ಅದು. ಪ್ರಿಯಾಂಶ್ 2 ಓವರಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಅವ್ರ ಕಡೆ ತಗೊಂಡ್ಬಿಟ್ಟ. ಅದೇನೋ ಮಿಸ್ ಆಗಿ ಸ್ವಲ್ಪ ಪ್ರಮನ್ ಸಿಂಗ್ ರನ್ಔಟ್ ಆದ. ನಮ್ ಕರ್ನಾಟಕ ಹುಡುಗ ವೈಶಾಖ್ ವಿಜಯ್ ಕುಮಾರ್ ಪರ್ಪಲ್ ಕ್ಯಾಪ್ ಬೇರೆ ತಗೊಂಡ್ರಿ. ಪೇಸ್ ಎಲ್ಲಿ ವೇರಿ ಮಾಡ್ಬೇಕು, ಪೇಸು ಬೌನ್ಸು ಎಲ್ಲಿ ವೇರಿ ಮಾಡು, ಸ್ಲೋವರ್ ಬಾಲು, ನಕಲ್ ಬಾಲು, ಕಟರ್ಸ್ ಎಲ್ಲ ವೇರಿಯೇಷನ್ ಇದೆ. ಇವತ್ತು ಸ್ಟ್ಯಾಂಡರ್ಡ್ ಬೌಲರ್ ಚಾಹಲ್ ಬಿಟ್ರೆ ಅವರೇ ವೈಶಾಖ್ ವಿಜಯ್ ಕುಮಾರ್. ಸರ್ಫರಾಜ್ ಖಾನ್ ಬಗ್ಗೆ ಹೇಳಿ. ಎಂತ ಒಳ್ಳೆ ಬ್ಯಾಟಿಂಗ್, 12 ಬಾಲಲ್ಲಿ 32. ಸರ್ಫರಾಜ್ ಖಾನ್ ಇವತ್ತಲ್ಲ, ಸರ್ಫರಾಜ್ ಖಾನ್ ನಾವು ಸ್ಕೂಲಿಗೆ ಹೋಗ್ತಿದ್ದಾಗಿಂದ ಸರ್ಫರಾಜ್ ಖಾನ್ RCB ಗೆ ಆಡ್ತಿದ್ರು. ಸ್ಕೂಲಿಗೆ ಹೋಗ್ತಿದ್ರು ಅವಾಗಿಂದ ಅವ್ರು ಇದೇ 10 ಬಾಲ್ 30 ಇದೇ ರನ್ ಹೊಡಿತಿದ್ದು ಸರ್ಫರಾಜ್ ಖಾನ್. ಆಯುಷ್ ಮಾತ್ರ ಕರೆಕ್ಟ್ ಆಗಿ ಮಾತ್ರ ತಗೊಂಡ್ ಬಂದು ಇವತ್ತು ಹೊಡೆದಿದಾನಪ್ಪ. ಬಟ್ ಮೇನ್ ಹಾಳಾಗ್ತಿರೋ CSK ಗೊತ್ತಾ? ಕ್ಯಾಪ್ಟನ್ಸಿನೇ. ಸಂಜು ಸ್ಯಾಮ್ಸನ್ ಗೆ ಕ್ಯಾಪ್ಟನ್ಸಿ ಕೊಡ್ಬೇಕು. ಋತುರಾಜ್ ಗಾಯಕ್ವಾಡ್ ಹೆಂಗ್ ನಿಂತಿರ್ತಾನೆ ಅಂದ್ರೆ, ಯಾರೋ ಬೌಲಿಂಗ್ ಮಾಡ್ತಿದಾರೆ, ಯಾರೋ ಬ್ಯಾಟಿಂಗ್ ಮಾಡ್ತಿದಾರೆ, ನನಗೆ ಸಂಬಂಧನೇ ಇಲ್ಲ ನಂಗ್ ನಿಂತಿರ್ತಾನೆ. ಅದೇ ರಾಹುಲ್ ಚಾರ್ ಬದಲು ಶ್ರೇಯಸ್ ಗೋಪಾಲ್ ಆಡಿಸ್ಬೇಕಿತ್ತು. ಯಾಕಂದ್ರೆ ಶ್ರೇಯಸ್ ಗೋಪಾಲ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಎಬಿಡಿಲಿಯರ್ಸ್ ಕೊಹ್ಲಿ ಸ್ಟ್ರಗಲ್ ಮಾಡಿದಾರೆ ಅವ್ರ ಮೇಲೆ ಆಡಕ್ಕೆ. ಒಂದ್ ಟೈಮ್ ಇತ್ತು CSK ಚೆನ್ನೈ ಯಾರೋ ಟೀಮ್ ಬಂತು ಅಂದ್ರೆ ಅವ್ರು ಸೋತ್ರು ಅಂತಾನೆ. ಇವಾಗ ಹೆಂಗೆ ಅಂದ್ರೆ ಬಂದಾರ 2 ಪಾಯಿಂಟ್ ಕೊಡ್ತೀವಿ ಅಂತ ಇವರೇ ಕೊಡ್ತಾರೆ. ಇಲ್ಲ ನಮ್ಗೆ 2 ಪಾಯಿಂಟ್ ಸಿಕ್ತು ಅಂತ ಬಂದ್ ಚೆನ್ನೈಲಿ ಹೊಡೆದು ಹೋಗ್ತಾರೆ. ಅವಾಗ ಚೆನ್ನೈಗೆ ಬಂದ್ ಮ್ಯಾಚ್ ಗೆಲ್ಬೇಕು ಅಂದ್ರೆ ಭಾರಿ ಕಷ್ಟ ಇತ್ತು ಅದು.